ಇದು ನಮ್ಮ ಪೂರ್ವಿಕರು ಅಮ್ಮನಂಬಟ್ಟು ಅಂತ ಹೇಳ್ಬಿಟ್ಟು ಸುಮಾರು 500 ವರ್ಷ ಇದ್ದರೆ ಅದು ಚಿತ್ರದಲ್ಲಿ ಬಂದು ಆ ಮುಂಭಾಗದಲ್ಲಿ ಉತ್ತಪ್ಪಿನ ಹಾಕ್ತೀನಿ ಆ ನದಿಯಲ್ಲಿ ನಾನು ಇದ್ದೀನಿ ನಾನು ತೊಗೊಂಡು ಪೂಜೆ ಮಾಡಿ 500 ವರ್ಷ ಇದ್ದರೆ ಮಳೆ ನೀರು ಹರಿತಾ ಇದ್ದೀವಿ ಹಾಗೆ ಹುಡ್ಕೊಂಡು ಬದುಕು ನೇಗಿಲು ಕಟ್ಟಿ ಮಾಡ್ತಾರೆ ಅಂದರೆ ಎಲ್ಲಿ ಕಲ್ಲು ಬಂಡೆ ಮರಳಿಗೆ ಹೋಗ್ಬಿಟ್ಟು ಹೋಗ್ತಾ ಇರ್ತಾರೆ ಯಾಕೆ ವಿಗ್ರಹ ಅದು ಸಿಕ್ಕಿರೋದು ನಾವು ತಯಾರು ಮಾಡ್ಕೊಂಡಿರೋದಿಲ್ಲ ಅದು 3 ಸುತ್ತು ಹಾಕ್ಕೊಂಡು 7 ಅಡಿ ಇರುವಂಥ ವಿಗ್ರಹ ಸುಮಾರು 2.5 ಅಡಿ ಹೈಟ್ ಅದನ್ನು ತೊಗೊಂಡ್ಬಂದು ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಪೂಜೆ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಪ್ರತಿಷ್ಠಾಪನೆ ಆಗೋದಕ್ಕಿಂತ ಮುಂಚೆ ನಾವು ಮನೆಯಲ್ಲಿ ಕುಕ್ಕೆ ಸಿಗೋದಿತ್ತು ವಾಹನಗಳಿಂದ ಅವಾಗ ಇಲ್ಲಿಂದ ಸುಮಾರು 2 ವರ್ಷಗಳ ಮುಂಚಿತವಾಗಿ ಕಾಲ್ನಡಿಗೆಯಲ್ಲಿ ಇಲ್ಲಿಂದ 400 ಕಿಲೋಮೀಟರ್ ನಡ್ಕೊಂಡು ಹೋಗೋದು ರಥೋತ್ಸವ ಅಲ್ಲಿ ಮುಗಿಸ್ಕೊಳ್ಳೋದು ಮತ್ತು 400 ಕಿಲೋಮೀಟರ್ ನಡ್ಕೊಂಡು ಹೋಗೋದು ಪ್ರತಿ ವರ್ಷ ಹೋಗ್ತಾ ಇದ್ದೀವಿ. ಒಂದು ವರ್ಷ ಇವರು ಈ ಟೈಮ್ ಹೋಗಿ ಕಾಣಿಲ್ಲ ಗೊತ್ತಾಗದೆ ಸಮಯಕ್ಕೆ ಗೊತ್ತಾಗದೆ ಕದಲಿಲ್ಲ ಒಬ್ಬ ಬ್ರಹ್ಮಚಾರಿ ಮೈ ಮೇಲೆ ಬಂದು ನನ್ನ ಭಕ್ತ ಇನ್ನು ಸ್ವಲ್ಪ ದೂರದಲ್ಲಿ ಬರ್ತಾ ಇದ್ದಾರೆ ಅಂತಂದು ಇವರು ಹೋಗಿ ಸ್ನಾನ ಮಾಡಿ ಕೇಳಿದ್ರು ಅಂತಂದು ಇನ್ನು ನಿಮಗೆ ವಯಸ್ಸಾಗಿದೆ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತು ಆ ಮೇಲಿಗೆ ಪ್ರಭಾವಳಿ ಮಹಿಳೆಯಲ್ಲಿ ಒಂದು ತಂತ್ರ ಮೇಲೆ ಅದು ಅಲ್ಲಿಂದ ಇಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ ವಯಸ್ಸಾಗಿದೆ ಅದನ್ನು ಹುಚ್ಚೂರು ನಾವು ತೋರಿಸ್ಕೊಂಡ್ರಿ ಕುಕ್ಕೆ ಸುಬ್ರಹ್ಮಣ್ಯ ಆದಿ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಮಧ್ಯ ಸುಬ್ರಹ್ಮಣ್ಯ ನಾಗಲವಣಿಕೆ ಸುಬ್ರಹ್ಮಣ್ಯ ಅಂತ್ಯ ಸುಬ್ರಹ್ಮಣ್ಯ ಅಂತ ಈ ಪಾವಗಡ ತಾಲೂಕು ಸುತ್ತಲೂ 5 ಆಂಧ್ರ ತಾಲೂಕು ಬಾರ್ಡರ್ ಇದೆ ಮರಸಿರ ಹಿಂದೂಪುರ ಪೆರಿಗೊಂಡ ಧರ್ಮವರಂ ಕಲ್ಯಾಣ ಅಂತ ಆ ಪೆರಿಗೊಂಡ ತಾಲೂಕಲ್ಲಿ ವೃದ್ಧಮ್ಮ ಅಂತ ಹೇಳ್ಕೊಂಡು ಮಂತ್ರ ಇದೆ ಸುಮಾರು ಇಲ್ಲಿಂದ 7 ಕಿಲೋಮೀಟರ್ ಅಲ್ಲಿರೋ ವರ್ತಕ ವೈಶ್ಯ ಕಮ್ಯುನಿಟಿಯವರು ಕುದುರೆಗಳ ಮೇಲೆ ಸರಕುಗಳು ಹಾಕ್ಕೊಂಡು ಇದೇ ಮಾಡುವಾಗ ಬಳ್ಳಾರಿಗೆ ವ್ಯಾಪಾರಕ್ಕೆ ಹೋಗಬೇಕಾದ್ರೆ ಬರಬೇಕಾದ್ರೆ ವ್ಯಾಪಾರದಲ್ಲಿ ಲಾಭ ಬಂದರೆ ದೇವಸ್ಥಾನ ಅವರೆಲ್ಲ ಒಂದಷ್ಟು ಬಂದಮೇಲೆ ಅವರೇ ದೇವಸ್ಥಾನ ಬಳ್ಳಾರಿಯಲ್ಲಿ ವೃದ್ಧಮ್ಮ ಬಾಲಸುಬ್ಬಯ್ಯ ಅದಕ್ಕೆ ತುಂಬ ಅಂಗಡಿಗಳಲ್ಲಿ ವ್ಯವಸ್ಥೆ ಮಾಡ್ತಿದ್ದಾರೆ. ಅಲ್ಲಿ ಮಾತೃಶ್ರೀ ಶುದ್ಧ ಷಷ್ಠಿ ರಥೋತ್ಸವ ಇತ್ತು ಕುಕ್ಕೆಯಲ್ಲಿ ನವೆಂಬರ್ ಡಿಸೆಂಬರಲ್ಲಿ ಅಲ್ಲಿ ನಡೆದ 1 ತಿಂಗಳಿಗೆ ಕುಕ್ಕೆಯಲ್ಲಿ ನಡೆದ ದಿವಸನೇ ಇಲ್ಲಿ ಪುಷ್ಯ ಶುದ್ಧ ಷಷ್ಠಿ ರಥೋತ್ಸವ ನಡೆಯುತ್ತೆ. ಪ್ರತಿ ವರ್ಷ ಬಳ್ಳಾರಿಯಿಂದ ಷಷ್ಠಿ ಬಂದ 2 ದಿವಸ ಡ್ಯಾನ್ಸ್ ಮಾಡಿ ಆಗಮ ರೀತಿ ನಡೀಬೇಕಂತ ಕೈಂಕರಿಗಳು ಅದು ಬಂದಿರತಕ್ಕಂಥ ಭಕ್ತಾದಿಗಳ ಅನ್ನ ಸಂತರ್ಪಣೆ ಸುಮಾರು 500 ವರ್ಷಗಳಿಂದ ದೇವಸ್ಥಾನದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಭಗವಂತ ಚೆನ್ನಾಗಿರ್ತೀನಿ. ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ನಮಗೆ ದೋಷ ಅನ್ನೋದ್ರೆ ಕುಡಿಯೋದಕ್ಕಾಗಲಿ ಕರ್ಮೋಗಿ ಆಗಲಿ ಮದುವೆ ಆಗಿರೋದು ಮದುವೆ ಆಗಿ ಸಂತಾನ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ತಗೊಂಡು ಮಡಿಕೆ ಅಂದರೆ ನೀರು ಮಡಿಕೆಯಿಂದ ಉಳುಮೆ ಮಾಡ್ತಾ ಇರಬೇಕಾದ್ರೆ ಕಲ್ಲು ಸಿಕ್ಕಿರೋದ್ರಿಂದ ಇಲ್ಲಿ ಮಾತಾಡ ಈಗ 500 ವರ್ಷಗಳಿಂದ ವಂಶಪಾಲನೆ ಇಲ್ಲಮ್ಮ ನಾನು 12-13 ನನಗೆ ಗೊತ್ತಿರೋ ಹಾಗೆ ಇವಾಗ 5 ಮದುವೆಯಲ್ಲಿ ಸಾಕಷ್ಟು ಜನರಿಗೆ ಸುಮಾರು 12-13 ಯಾಕಂದರೆ 500 ವರ್ಷ ಅಂದರೆ ಅಟ್ಲೀಸ್ಟ್ ಒಂದು 40-50 ವರ್ಷ ಆವ್ರೇಜ್ ಇಟ್ಕೊಂಡ್ರು 11-12 ಬಂದೇ ಬರುತ್ತೆ. ಈಗಿನ ಮದುವೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋ ಗೊತ್ತಿಲ್ಲ ನನಗೆ. ಮೊದಲನೆಯವರು ಅನ್ನಂಬಟ್ಟು ಅದಾದಮೇಲೆ ನಮ್ಮ ಮುತ್ತಾತಂದರು ತಾತಂದರು ತಂದೆಯವರು ನಾನು ನನಗೆ 2 ಹೆಣ್ಮಕ್ಳು 1 ಗಂಡು. ನಾನು ಹೈಕೋರ್ಟಲ್ಲಿ ಲಾಯರ್ ಆಗಿ 10 ವರ್ಷ ಕೆಲಸ ಮಾಡಿದ್ದೀನಿ. ಮದುವೆ ಮಾಡಿ